ಕರ್ನಾಟಕ ಬಜೆಟ್ ಸಿದ್ದರಾಮಯ್ಯನವರು ದಾಖಲೆಯ 17ನೇ ಬಾರಿ ಮಂಡಿಸ್ತಾ ಇದ್ದಾರೆ. ಅದೆಲ್ಲವೂ ಸರಿ, ಆದರೆ ಈ ಬಾರಿಯ ಬಜೆಟ್ ಅಲ್ಲಿ ಈ 3 ಕ್ಷೇತ್ರಗಳ ಮೇಲೆ ಸಿದ್ದರಾಮಯ್ಯನವರ ಕಣ್ಣಿರುತ್ತೆ. ಈ 3 ಕ್ಷೇತ್ರಗಳಿಗೆ ಭರಪೂರ ಬಂಪರ್ ಆದಂಥ ಘೋಷಣೆಗಳು ಇರುತ್ತೆ ಅನ್ನುವಂಥದ್ದು ಇರಬಹುದಾ? ಇದ್ರೆ ಯಾವುದು? ಈ ಕ್ಷಣದಲ್ಲಿ ಈ 3 ಕ್ಷೇತ್ರಗಳು ಯಾವುದು ಅಂದರೆ, ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆ ದಕ್ಷಿಣ, ಮತ್ತೊಂದು ಬೆಂಗಳೂರು. ಈ 3 ಕಾನ್ಸಂಟ್ರೇಟ್ ಮಾಡಿಕೊಂಡು ಈ ಬಾರಿ ಬಂಪರ್ ಘೋಷಣೆಯನ್ನು ಸಿದ್ದರಾಮಯ್ಯನವರು ಮಾಡಬಹುದಾ? ಯಾಕಂದ್ರೆ ಮುಂದಿನ ಚುನಾವಣೆಗೆ ತಯಾರಾಗ್ತಾ ಇರುವಂತಹ ಬೆಂಗಳೂರು GBA ಚುನಾವಣೆ, ಇದಕ್ಕೆ ಬೆಂಗಳೂರಿಗೆ ಬಂಪರ್ ಘೋಷಣೆಯನ್ನು ಮಾಡಿದ್ರೆ ಇಲ್ಲಿನ ಜನರ ಮನಸ್ಸನ್ನು ಗೆಲ್ಲೋದಕ್ಕೆ ಸಾಧ್ಯ. ಬೆಂಗಳೂರು ಅಂದರೆ ಅದೊಂಥರ BJPಯ ಭದ್ರಕೋಟೆ. ಅದು ಲೋಕಸಭೆ ಆಗಿರಲಿ ಅಥವಾ ವಿಧಾನಸಭಾ ಚುನಾವಣೆ ಆಗಿರಲಿ ಅಥವಾ ಇಲ್ಲಿನ GBA ಹಿಂದೆ BBMP ಆಗಿತ್ತು ಆ ಚುನಾವಣೆಗಳಾಗಿರಲಿ, ಕಾಂಗ್ರೆಸ್ಗೆ ದೊಡ್ಡ ಶಕ್ತಿಯನ್ನ ಈ ಬೆಂಗಳೂರು ಕೊಟ್ಟಿಲ್ಲ. ಆ ಕಾರಣಕ್ಕೆ GBA ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಏನು ಘೋಷಣೆ ಮಾಡ್ತಾರೆ, ಬೆಂಗಳೂರು ಜನರಿಗೆ ಸೆಳ್ಕೊಳ್ಳುವಂತ ಕೆಲಸವನ್ನು ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ ಅನ್ನುವಂಥ ಕುತೂಹಲ ಒಂದು ಕಡೆ ಇದ್ರೆ, ಮತ್ತೆ ಬಾಗಲಕೋಟೆಯಲ್ಲಿ HY ಮೇಟಿ ಅವರ ನಿಧನ ನಂತರ ಉಪಚುನಾವಣೆ ಇದೆ. ಈ ಕ್ಷೇತ್ರವನ್ನು ಗೆದ್ದುಕೊಳ್ಳೋದು ರಾಜಕೀಯವಾಗಿ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಇದು ರಾಜಕೀಯದ ಮುಂದಿನ ಕಾಂಗ್ರೆಸ್ನ ಏನು ಈ 2028ರ ವಿಧಾನಸಭಾ ಚುನಾವಣೆಗೆ ಒಂಥರ ಸೆಮಿಫೈನಲ್ ಅನ್ನೋ ರೀತಿಯಲ್ಲಿ ಒಂದು ಆ ಕಡೆಗಿನ ಒಂದು ದೃಷ್ಟಿಗೆ ಪಾಸಿಟಿವ್ ಆದಂಥ ಒಂದು ಅವಕಾಶ ಸಿಗುತ್ತೆ ಅನ್ನೋದು ಒಂದು ಭರ್ಜರಿ ಘೋಷಣೆಯನ್ನು ಮಾಡಿದರೆ. ಜೊತೆಗೆ ದಾವಣಗೆರೆ ದಕ್ಷಿಣ, ಇಲ್ಲಿ ಶಾಮನೂರು ಶಿವಶಂಕರಪ್ಪ ಅವ್ರ ನಿಧನ ನಂತರ ಈ ಕ್ಷೇತ್ರಕ್ಕೆ ಟಿಕೆಟ್ಗೆ ಭಾರಿ ಪೈಪೋಟಿ ಇದೆ. ಇಲ್ಲಿ ಶಾಮನೂರು ಕುಟುಂಬಕ್ಕೆ ಕೊಡ್ತಾರೋ ಇಲ್ಲ ಇಲ್ಲಿನ ಅಲ್ಪಸಂಖ್ಯಾತ ಅಂದರೆ ಮುಸ್ಲಿಂ ಸಮುದಾಯ ಏನಿದೆ ಅವರಿಗೆ 85,000ಕ್ಕಿಂತ ಹೆಚ್ಚು ಮತ ಇದೆ, ಅವ್ರಿಗೆ ಕೊಡ್ತಾರೋ ಅಂತ ಇವರನ್ನ ಸಮಾಧಾನ ಪಡಿಸೋದಕ್ಕೆ ಈ ಕ್ಷೇತ್ರದಲ್ಲಿ ಯಾವುದಾದ್ರೂ ದೊಡ್ಡ ಯೋಜನೆ ಘೋಷಣೆ ಮಾಡ್ತಾರ? ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಬಾಗಲಕೋಟೆಗೆ ಕಾಂಗ್ರೆಸ್ ಅಲ್ಲಿ ಗೆದ್ದುಕೊಳ್ಳೋದಕ್ಕೆ ಅಲ್ಲೂ ಕೂಡ ಪೈಪೋಟಿ ಇದೆ. BJPಯಿಂದ ವೀರಣ್ಣ ಚರಣ್ ತಿಮ್ಮಟ್ ಅವರು ಸ್ಟ್ರಾಂಗ್ ಆದಂಥ ಕ್ಯಾಂಡಿಡೇಟ್, HY ಮೇಟಿ ವಿರುದ್ಧ ಪದೇ ಪದೇ ಸ್ಪರ್ಧೆ ಮಾಡಿ ಗೆದ್ದು ಸೋತು ಎಲ್ಲ ಆಗಿರುವಂಥವ್ರು. ಈ ಬಾಗಲಕೋಟೆಗೆ ಏನಾದರೂ ವಿಶೇಷ ಘೋಷಣೆ ಇದೆಯಾ? ಜೊತೆಗೆ ದಾವಣಗೆರೆಗೆ ಏನು ಘೋಷಣೆ ಮಾಡ್ತಾರೆ? ಅದರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೆಂಗಳೂರು GBAಯನ್ನು ಗೆದ್ದುಕೊಳ್ಳೋದಕ್ಕೆ ಬೆಂಗಳೂರಿಗೆ ಭರ್ಜರಿ ಘೋಷಣೆ ಏನಿರುತ್ತೆ ಅನ್ನೋ ಕುತೂಹಲವಂತೂ ಖಂಡಿತ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.